Love me or hate me, kiss me or kill me. Oh darling, do something to me. ಟರಡಡಡಡಡ, ಟರಡಡಡಡ. ನಿರ್ಮಲಾ, ನಿನ್ಗೋಸ್ಕರನೇ ಈ ಹಾಡು ಹೆಂಗೈತೆ? ಚೆನ್ನಾಗೈತಲ್ವಾ? ಇನ್ನೊಂದು ಹಾಡು ಹೇಳ್ತೀನಿ ಕೇಳು. ಸೇವಂತಿಯೇ ಸೇವಂತಿಯೇ ಎಂಟಾಣೆ ಸೆಂಟ ಕಣ್ಕಮ್ಮಂತಿಯೇ, ಮಲ್ಲಿಗೆಗಿಂತ ಬಲು ಅಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ನನ್ನ ಮೆಚ್ಚಿನ. ಮುಂದಕ್ಕೆ ಬರಲ್ಲ, ಅಷ್ಟೇ ಬರೋದು ನನಗೆ ನಿರ್ಮಲಾ. ಏ ರಾಜ, ಸುಮ್ಮನೆ ಕುಕುರ್ಸ್ಕೆ ಅಲ್ಲ, ನೀನು ಇಷ್ಟಂದಲ್ಲೇ ನಮ್ಮನ್ನು ವಹಿಸ್ತಪ್ಪ. ನಿರ್ಮಲರ ಅಪ್ಪ ಏನನ ಬಂತು ಅಂದ್ರೆ ನಿಮ್ ಜೊತೆಗೆ ನಮ್ಮನ್ನ ಎಲ್ಲಾರನ್ನ ಸೇರಿ ಏರಿಕ್ಕುತ್ತೆ. ಬಾಯ ಮುಚ್ಕೊಂಡು ಕುಕುರ್ಸ್ಕೊಂಡ್ಲಾರ್ದ ಆ ಮೇಷ್ಟ್ರು ಬಂದ್ರೆ, ಅದೇ ನಿರ್ಮಲರ ಅಪ್ಪ ಮೇಷ್ಟ್ರು ಬಂದ್ರೆ ನಿನ್ನ ನಮ್ಮನ್ನ ಎಲ್ಲಾರನ್ನು ರುಬ್ಬಿ ಚಟ್ನಿ ಮಾಡ್ಬಿಡ್ತಾರೆ. ಸುಮ್ಮನೆ ಕುಕುರ್ಸ್ಕ ಬಾಯ ಮುಚ್ಕೊಂಡು. ಹೋಗ್ಕಂಡ್ಲ, ಸುಮ್ಕಿರ್ಲ. ಅವಳು ಏನೇನ ಅವ್ರ ಅಪ್ಪ ಹಿಂಗ್ ಹೇಳಿದ್ರೆ ಮೇಷ್ಟ್ರು ನಮ್ಮೆಲ್ಲರನ್ನು ತೊದಕ್ತಾರೆ ಅಷ್ಟೇ. ನೀನ್ ಹಿಂಗ್ ಮಾಡಂಗಿದ್ರೆ ನಾಳೆಯಿಂದ ಟ್ಯೂಷನ್ಗೆ ಕರ್ಕೊಂಬರಲ್ಲ ನೋಡು ರಾಜ ನಿನ್ನ. ಸುಮ್ಮನೆ ಕುಕುರ್ಸ್ಕೊಳ್ಳ ಅಂತ ದಿನ ಹೇಳಿ ಹೇಳಿ ಸಾಕಾಗಿ ಹೋಗ್ತೈತಿ. ಸುಮ್ಮನೆ ಕುಕುರ್ಸ್ಕ. ನಾಳೆಯಿಂದ ಹಿಂಗೆ ಮಾಡಿದ್ರೆ ಟ್ಯೂಷನ್ಗೆ ಕರ್ಕೊಂಬರಲ್ಲ, ಅಲ್ಲೇ ಬಿಟ್ಟು ಬಂದ್ಬಿಡ್ತೀವಿ ಅಷ್ಟೇಯ. ಅಯ್ಯ, ನೀವೇನ್ ಕರ್ಕೊಂಬರ್ಬೇಕೆ? ನಾನು ಮನೆ ನೋಡಿದೀನಿ, ದಾರಿ ನೋಡಿದೀನಿ, ಬೋದ್ತೀನಿ. ಅದಲ್ದಲೆ ಅವಳೆಲ್ಲೂ ಹೇಳಲ್ಲ. ಸುಮ್ಕೆ ಹಂಗ್ ನಮ್ಮನ್ನ ಯಾದ್ರಿಸ್ತಾಳೆ. ಸುಮ್ಮ ಕುಕುರ್ಸ್ಕೇಳ್ರಿ, ಅವಳೆಲ್ಲೂ ಹೇಳಲ್ಲ. ಅದು ಹೇಳಿರೋ ಆ ಮೇಷ್ಟ್ರು ಏನು ಮಾಡಲ್ಲ, ಸುಮ್ಕಿರ್ರಿ. ನೀವೇನ್ ಎದ್ರಕಂಡ್ ಸಾಯ್ತಿರಪ್ಪ ಅದೇ. ಏ ರಾಜ, ಗುದ್ದಿರ ಹಾಕ್ಬೇಕು ಕೋಜ. ಯೋಸ್ತೀನಿ ಹೇಳಿರು ನನ್ ಮೇಲೆ ಹಾಡು ಹೇಳೋದೆಲ್ಲ ಮಾಡಿದ್ರೆ ನಮ್ಮ ಅಪ್ಪಗೆ ಹೇಳ್ತೀನಿ ತಡಿ. ಬರ್ಲಿ, ಈಗ ಪಾಠ ಮಾಡಕ್ ಬರ್ತೈತಲ್ಲ, ಅವಾಗ ಹೇಳಿ ಸೋರಿಯಾಗಿ ಏರ್ಕಿಸ್ತೀನಿ. ಯಾಸಟ್ಕೆ ಅಂತ ಸುಮ್ನಾದ್ರೆ ನಿಂಗೆ ಯಾಕೆ ಅತಿ ಆಗ್ತೈತೆ? ಓಹ್, ಬರ್ಲಿ ತಡಿ ನಮ್ಮ ಅಪ್ಪಯ್ಯ. ಹಂಗೆ ದೊಣ್ಣೆ ತಾಂಡ್ ಸೋರಿಯಾಗಿ ಏರಿಕಪ್ಪ ಈ ರಾಜ್ಗೆ ಅಂತ ಹೇಳ್ತೀನಿ. ಓಹ್ ಏ ರಂಗ, ಸುಮ್ಮ ಕುಕುರ್ಸ್ಕೇಳ. ಸುಮ್ಮನೆ ತೆಪ್ಪಕ್ ಕುಕಮಕ್ಕೆ ನೈತೈತೇನಪ್ಪ ನಿಂಗೆ. ಅವ್ರು ಬಂದು ಏರಿಕ್ತಾರ ತಕ, ಅವಾಗ ಏರಿಕ್ಕಿಸ್ಕೊಂಬಿಂತಿ. ನಿನಗೆ ಒಳ್ಳೆ ಮಾತ್ನಾಗ ಏನ್ ಹೇಳಿ ನೀನ್ ಕೇಳಲ್ಲ. ಏರಿಕ್ಕಿಸ್ದಾಗ ಎಲ್ಲರ ಎದ್ರಿಗೂ ಏರಿಕ್ಕಿಸ್ಕೊಂಬಿಂತೆ. ಸುಮ್ಕಿರು. ಒಳ್ಳೆ ಮಾತ್ನಾಗ ಹೇಳಿದ್ರೆ ನೀನ್ ಅರ್ಥ ಮಾಡ್ಕೊಂಬಲ್ಲ. ನಿನ್ ಮುನ್ಸಲ್ಲ, ನೀನು ದೆವ್ವ. ಅಯ್ಯ, ಅದ್ಯಾಕೆ ಹೋಯ್ತಾರ? ನಾನು ನೋಡ್ತೀನಪ್ಪ. ಒಯ್ ಬಿಡ್ಲಿ ನೋಡೋಣ. ನಾನು ಅವ್ರೇನ ಒಯ್ಯಕ್ ಬಂದ್ ಒಂದ್ ಹಾಡು ಹೇಳ್ತೀನಿ, ಅವಾಗ ಆ ಹಾಡು ಕೇಳಿ ಅವ್ರು ಸುಮ್ನಾಗ್ತಾರ ಅಷ್ಟೇನ. ಬೇಡುವೆನು ವರವನ್ನು ಕೊಡು ಮಾವ, ಮಗಳನ್ನು ಕೊನೆ ತನಕ ಆಗ್ತೀವಿ ಜೋಡಿ, ಇಲ್ದಿದ್ರೆ ಹೋಗ್ತೀವಿ ಓಡಿ. ಈ ಹಾಡು ಹೇಳ್ತಿದಂಗೆ ನಮ್ಮ ಮೇಷ್ಟ್ರು ಮಾಮ ಇದಾಗ ಹೋಗ್ತಾರ ನನ್ಗೆ. ಏರಿಕದು ಇಲ್ಲ ಏನಿಲ್ಲ, ಬಾಯಿ ಮುಚ್ಕೊಂಡ್ ಕುಕರ್ಸ್ಕೊಳ್ರಲ್ಲ ಅತ್ತ. ಸುಮ್ಕೆ ಏನ್ ತಲೆ ತಿಂತೀರ? ಏರಿಕದು ಇಲ್ಲ ಏನಿಲ್ಲ ಅಂದಾಗೆ ನಿರ್ಮಲ ಇನ್ನೊಂದು ಹಾಡು ಹೇಳ್ತೀನಿ ನೋಡು ನಿನ್ ಮೇಲೆ. ವಾಷಿಂಗ್ ಪೌಡರ್ ನಿರ್ಮಾ, ನಿಮ್ಮಪ್ಪ ಮಾಡಿದ ಕರ್ಮ, ಹಾಲಿನಂತ ಬಿಳುಪು ನಿಮ್ಮಪ್ಪನ ಚಡ್ಡಿ ಕೊಳಕು, ಎಲ್ಲಾರ ನೆಚ್ಚಿನ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ. ಹೆಂಗೈತೆ ನಿರ್ಮಲ ಹಾಡು? ಏ ರಾಜ, ಏನಿಲ್ಲ, ನಮ್ಮ ಅಪ್ಪ ಹಿಂಗ್ ಹೇಳಿದ್ರೆ ಸೋರಿಯಾಗ ಕಾಲ ಕೈಯ ಮುರಿಯಂಗ್ ಏರಿಕುತ್ತೆ. ಏನಂದ್ರೆ ಇವತ್ತು ನಮ್ಮ ಅಪ್ಪನ ಬರ್ತಡೆ, ಅದಕ್ಕೆ ಸುಮ್ಮನೆ ಆಗ್ತಿದೀನಿ. ಇಲ್ಲಾಂದ್ರೆ ನೋಡಪ್ಪ, ಇವನು ನಿಮ್ಮಿ ನಿರ್ಮಲ ಅಂತೇಳಿ ನನ್ನ ಮೇಲೆಲ್ಲ ಹಾಡು ಹೇಳ್ತಾನೆ ಅಂತೇಳಿ ಹೇಳಿ ಕೊಯ್ಯ ಕಾಲ ಸೋರಿಯಾಗ ಮುರಾಕಿಸ್ತಿದ್ದೆ. ಇನ್ನೇನ ಹೇಳು, ಅವಾಗೈತೆ ನಿನ್ಗೆ. ಏ ರಾಜ, ಮೇಷ್ಟ್ರು ಸುಮ್ಮನೆ ಕುಕುರ್ಸ್ಕೊಳ್ಳ. ನೀನ್ ಇರ್ವರ ಕಣಲ್ಲ ನೀನು. ಹೋಗಿ ಹೋಗಿ ನಿರ್ಮಲ ಮೇಲೆ ಹಾಡು ಹೇಳೋದು, ಅವಳು ಏನೇನೋ ಅಂಬದು ಮಾಡ್ತೀಯ. ಅವಳು ಇವನೇನ ಅವ್ರ ಅಪ್ಪ ಹಿಂಗ್ ಹೇಳಿದ್ರೆ ಸರಿಯಾಗಿ ಏರಿಕ್ತಾರ. ನೀನು ಬುದ್ಧಿನೇ ಇಲ್ಲ ಕಣ್ಲ ರಾಜ. ಏ ನಿರ್ಮಲ, ನಿಮ್ಮ ಅಪ್ಪ ಬರ್ತಿದ್ದಾರೆ ಕಣೆ. ನಮ್ಮ ಈ ರಾಜನ ಮೇಲೆ ದೂರ ಹೇಳ್ಬೇಡ ಕಣೆ. ಪಾಪಯ್ಯ ಸಿಟಿಕೆ ಅತ್ತ ಇನ್ನೆಂದು ಹೇಳಲ್ಲ, ಹಾಡು ಪಾಡೋಣ ಹೇಳ್ಬೇಡ ಕಣೆ ಆತ. ಸರಿ ಸರಿ ಹೇಳಲ್ಲ, ಇನ್ನೊಂದಿನ ಹೇಳಿ ಅವಾಗಿರೋದು. ನಮಸ್ತೆ ನಮಸ್ತೆ ಕುಕಾಳ್ರಿ ಎಲ್ಲವ. ಸರಿ ಸರಿ, ಧನ್ಯವಾದಗಳು ನಿಮ್ಗೆಲ್ಲರಿಗೂ. ನನ್ಗೆ ಹುಟ್ಟು ಹಬ್ಬಕ್ಕೆ ವಿಶ್ ಮಾಡಿದ್ಕೆ ಥ್ಯಾಂಕ್ಸು. ಆಮೇಲೆ ನಿನ್ನೆ ನಾನು ಏನು ಹೇಳಿದ್ದೇಳು, ಎಲ್ಲರಿಗೂ ರಸಪ್ರಶ್ನೆ ಕಾರ್ಯಕ್ರಮ ಅಂದ್ರೆ ಕ್ವಿಜ್ ಮಾಡ್ತೀನಿ, ಎಲ್ಲರೂ ಸರಿ ಉತ್ತರ ಹೇಳ್ಬೇಕು ಅಂತ ಹೇಳಿದ್ದೆ. ಎಲ್ಲ ರೆಡಿಯಾಗಿ ಬಂದಿದ್ದೀರಾ? ಸರ್, ರೆಡಿಯಾಗಿ ಬಂದಿದ್ದೀವಿ ಸರ್. ಮತ್ತೀಗ ಇವತ್ತು ನಿಮ್ಮ ಹುಟ್ಟದ ಹಬ್ಬ ಅಲ್ವೇ? ನಾವೇನನ್ನ ತಪ್ಪು ಹೇಳಿದ್ರು ನೀವು ಬೈಬಾರ್ದು ಸರ್. ನೀವು ಖುಷಿಯಾಗಿರ್ಬೇಕು, ನಾವು ಖುಷಿಯಾಗಿರ್ಬೇಕು. ಸರಿನಾ ಸರ್? ಸರಿ ಸರಿ ಕಣ್ರಪ್ಪ, ಇವತ್ತೊಂದಿನ ಕ್ಷಮಿಸ್ತೀನಿ. ನೀವೇನ್ ತಪ್ಪು ಹೇಳಿದ್ರು ಬೈಯಲ್ಲ, ಸರಿನಾ? ಇನ್ನೆಂದು ತಪ್ಪು ಹೇಳಂಗಿಲ್ಲ. ಇವತ್ತೇನಂದ್ರೆ ನನ್ನ ಹುಟ್ಟುಹಬ್ಬ ಅಲ್ವೇ, ಅದಕ್ಕೆ ಬೈಯಲ್ಲ, ಸರಿನಾ? ಸರಿ, ಕ್ವಶನ್ ಕೇಳೋಣ. ದಾನದಲ್ಲೆಲ್ಲ ದೊಡ್ಡ ದಾನ ಯಾವುದು? ಸರಿ, ಅದು ಉತ್ತರ ಹೇಳ್ರಿ ಯಾರನ್ನ. ನಾನು ಹೇಳ್ತೀನಿ ಸರ್, ಸಮಾಧಾನ ಸಾ. ಏ ರಾಜ, ಸಮಾಧಾನ. ಆದ್ರೆ ಈ
ಕಣ ನಮ್ಮ ಮೇಷ್ರಿಗೆ, ನಮ್ಮ ಮೇಷ್ರ ಮಾವಿಗೆ ಸಮಾಧಾನನೇ ಇಲ್ಲ ಕಣ. ಏ ರಾಜ, ಬಾಯಿ ಮುಚ್ಕೊಂಡ್ ಕುಕ್ಕರ್ಸ್ಕೊಳ್ಳ. ಮೇಷ್ ಇಲ್ಲೇ ಇದ್ದವ್ರು ಕೇಳಿಸ್ಕೊಂಡ್ರಿ ಏನಿಲ್ಲ ಏರಿಕ್ ಬಿಡ್ತಾರ್ರಿ. ಬಾಯಿ ಮುಚ್ಕೊಂಡ್ ಕುಕ್ಕರ್ಸ್ಕೊಳ್ಳ. ಹಬ ಎಂತೆಂತ ಉತ್ತರ ಕೊಡ್ತಿರಲ್ಲ. ಹಾ, ದಾನದಲ್ಲೆಲ್ಲ ದೊಡ್ಡ ದಾನ ರಕ್ತದಾನ. ಏನಂದ್ ಇವತ್ ಬೈಬಾರ್ದು ಅಂತ ಹೇಳಿದಿರ, ಅದಕ್ಕೆ ಸುಮ್ಕಾಗಿದ್ದೀನಿ. ಸರಿ, ಒಂದ 5-6 ಮೂಳಿಗಳಿಗೆ, ಅದೇ ಮೂಳಿಗೆ ಉದಾಹರಣೆ ಕೊಡ್ರಿ. ಒಂದ್ 5-6ಕ್ಕೆ ನೋಡೋಣ ಯಾರು ಸರಿಯಾದ ಉತ್ತರ ಕೊಡ್ತಿದ್ದ ನೋಡ್ತೀನಿ. ಸರ್ ನಾನು ಹೇಳ್ತೀನಿ ಸರ್. ನಾಯಿ ಮೂಳೆ, ಹಂದಿ ಮೂಳೆ, ಕೋಳಿ ಮೂಳೆ, ಮೇಕೆ ಮೂಳೆ ಇನ್ನ ಯಾವ ಗೊತ್ತಿಲ್ಲ ಸರ್. ಎಂತೆಂತ ಉತ್ತರ ಕೊಡ್ತೀರಾ? ಮೂಳಿಗೆ ಉದಾಹರಣೆ ಕೊಡ್ರಲ್ಲ ಅಂದ್ರೆ ನಾಯಿ ಮೂಳೆ, ನರಿ ಮೂಳೆ, ಕೋಳಿ ಮೂಳೆ, ಹಂದಿ ಮೂಳೆ ಅಂತ ಹೇಳ್ತಿರಲ್ಲ. ನಿಮ್ಮನ್ ಏನ್ ಅನ್ಬೇಕು? ಉದ್ದ, ಚಪ್ಪಟೆ, ನಿಯಮಿತ ಅಂತ ಯಾವ್ಯಾವ ಇರ್ತವೆ. ಅವನ್ ಹೇಳಲಾರ್ದನ ನಾಯಿ ನರಿ ಮೂಳೆ ಅಂತ ಹೇಳ್ತಿರಲ್ಲ ನೀವು. ಅಬ್ಬಬ್ಬಬ್ಬ ಎಂತೆಂತ ಉತ್ತರ ಹೇಳ್ತೀರ. ಏನಂದ್ರೆ ಇವತ್ತು ಬೈಬಾರ್ದು ಅಂತ ಹೇಳಿದಿರ, ಅದಕ್ಕೆ ಸುಮ್ಕಾಗಿದ್ದೀನಿ. ಏ ತಿಮ್ಮ, ನೀನ್ ಹೇಳ, ಸಂಧಿಗಳಿಗೆ ಉದಾಹರಣೆ ಹೇಳ ನೀನು. ನಮ್ಮನೆ ಸಂದಿಸ, ಶಾಂತಕರ್ ಮನೆ ಸಂದಿಸ, ಗುಡ್ಡಕ್ಕರ್ ಮನೆ ಸಂದಿಸ, ಆಮೇಲೆ ಅದೇ ನಮ್ಮ ಮನೆ ಮಗಳ ಅಥವಾ ನಮ್ಮ ಮನೆ ಹಿಂದೆ ರಾಜಣ್ಣರ ಮನೆ ಸಂದಿಸ. ಅಷ್ಟೇ ಸ ನನಗೆ ಗೊತ್ತಿರೋದು, ಅಷ್ಟೇ ಸಂದಿಸ. ನಾನು ಗೊತ್ತಿರೋದು ಇನ್ಯಾವ ಗೊತ್ತಿಲ್ಲ ಸ. ನೀನೇನ ಪರವಾಗಿಲ್ಲ, ಚೆನ್ನಾಗ್ ಓದ್ತೀಯ ಅನ್ಕೊಂಡಿದ್ದೆ ಕಣ್ಲ ತಿಮ್ಮ. ನೀನಿರುವಾರ ಇವ್ರ ತಲೆ ಮೆಟ್ಟು ಹಾರ್ದ ಅನ್ಕಂಡ್ಲ. ಏನಂದ್ರೆ ನನಗೆ ಗೊತ್ತಾ ಇರೋ ಸಿಟ್ಟಿಗೆ ಒಬ್ಬೊಬ್ರು ತುಂಡಾಗಿ ಕಾತರಿಸ್ಬೇಕು ಅನ್ನಿಸ್ತಾ ಐತೆ. ಆದ್ರೆ ಏನ್ ಮಾಡ್ತೀವಿ, ಇವತ್ತು ನಾನು ಬರ್ತಡೆ ಒಯ್ಬೇಡ್ರಿ ಅಂತ ಹೇಳಿದಿರ ಅಂತ ಸುಮ್ಕಿದೀನಿ. ಸರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ರಿ. ಖಂಡಗಳಲ್ಲಿ ಎಷ್ಟು ವಿಧ ಯಾವುವು ಅಂತ ಹೇಳ್ರಿ ಯಾರನ್ನ ನೋಡೋಣ. ನಾನು ಹೇಳ್ತೀನಿ ಸ. ದನಿ ಕಂಡ, ಕುರಿ ಕಂಡ, ಮೇಕೆ ಕಂಡ, ಕೋಳಿ ಕಂಡ. 4 ಖಂಡಗಳು ಸ. ಒಬ್ರಿಗಿನ ಒಬ್ರು ಎಲ್ಲ ಸರ್ವಜ್ಞಗಳು, ಎಲ್ಲಾನು ತಿಳ್ಕೊಂಡಿದ್ದೀರಾ. ನೀವ್ ಹೇಳೋ ಉತ್ತರಗಳನ್ನ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಏನನ್ನ ಕೇಳಿಸ್ಕೊಂಡ್ರೆ ನನ್ನ ಒಯ್ದು ನಿಮ್ಮನ್ನು ಒಯ್ದು ನನಗೆ ಟ್ಯೂಷನ್ ಫೀಸ್ ಕೊಡ್ದಾಗ ನಾನು ನಾಯಿ ಒಯ್ದಂಗ್ ಒಯ್ತಾರಿ. ಇನ್ನೇನು ಹೇಳ್ಕೊಟ್ಟೇನೆ ನಮ್ಮ ಮಕ್ಳಿಗೆ, ಇವಿನ್ನೇನು ಊದ್ ಬೂದಿ ಒಯ್ತಾವೆ ಒಯ್ತಕ್ ಬಂದ್ರೆ ಅಂತೇಳಿ ನನ್ನ ಸರಿಯ ಏರಿಕ್ತಾರೆ ಅಂತ. ಹಂಗೆ ಊದ್ ಬೂದಿ ಒಯ್ತೀರಾ ನೀವು. ಏ ರಾಜ, ಮೇಷ್ಗೆ ಯಾಕ ಸಿಟ್ಟು ಬರಂಗೈತಿ? ಯಾರನ್ನ ಸೂರ್ಯದ ಉತ್ತರ ಹೇಳ್ರಲ್ಲ, ನೀವಿರ್ವರ ಕಂಡ್ರಲ್ಲ. ನೀನೇ ಹೇಳು ಮತ್ತೆ, ಸರಿಯಾದ ಉತ್ತರ ಗೊತ್ತಿದ್ರೆ ನನ್ಗೆ ಯಾಕೆ ಹೇಳ್ತೀಯ? ಸರಿ, ನಿರ್ಮಲ ನೀನ್ ಹೇಳಮ್ಮ. ಇಂಡಿಯಾದ ದೊಡ್ಡ ಗೇಟ್ ಯಾವ್ದು ಅಂತೇಳಿ ನೀನನ್ನ ಸರಿಯಾದ ಉತ್ತರ ಹೇಳಿ ನನ್ ಮರ್ಯಾದೆ ಉಳ್ಸಮ್ಮ. ಅದು ಇಂಡಿಯಾದ ದೊಡ್ಡ ಗೇಟು ಕೋಲ್ಗೇಟ್ ಅಪ್ಪ. ಅಬ್ಬಬ್ಬ, ಎಲ್ಲರೂ ಒಬ್ರಿಗಿಂತ ಒಬ್ರು ಕಂಡ್ರಲ್ಲ. ಸರಿ, ಇವತ್ತೇನಾದ್ರು ಒಯ್ಯಲ್ಲ ಅಂತ ಹೇಳಿದೀನಿ, ನಾನು ಮನೆಗೆ ಹೋಗ್ಬೇಕು. ಸರಿ, ಹೋಗ್ರಿ ಮನೆ ಕಡೆಗೆ ಸಾಕು ಇವತ್ತು. ದಿನ ನೀವೇ ನಮಗ್ ಕ್ವಶನ್ ಕೇಳ್ತೀರಾ, ಇವತ್ತು ನಾವು ನಿಮಗ್ ಕ್ವಶನ್ ಕೇಳ್ತೀವಿ, ಉತ್ತರ ಹೇಳ್ರಿ. ಗುರುವಿಗೆ ತಿರುಮಂತ್ರ. ಸರಿ, ಅದೇನ್ ಕ್ವಶನ್ ಕೇಳ್ರಿ, ಹೇಳ್ತೀನಿ. ಅಡಿಗೆ ಮಾಡಕ್ ಬರ್ದಿಲ್ಲ ಸೊಪ್ಪು ಯಾವ್ದು ಅಂತ ಹೇಳಿ ಸ ನೋಡೋಣ. ಇನ್ಯಾವ್ದಪ್ಪ ಬೇವಿನ ಸೊಪ್ಪು ಇರ್ಬೇಕು, ಇನ್ನೆಲ್ಲ ಅದ್ರ ಬಿಡ ಬದುಕಿತೈತೇನೋ. ನಮ್ಗೆ ಹೆಂಗ್ ಗೊತ್ತೇ, ಹೆಂಗಸ್ರಿಗೆ ಗೊತ್ತ ಅಡ್ಗೆ ಮಾಡೋರ್ಗೆ ಸಾಮಾನ್ಯಕ್ಕೆ ಬೇವಿನ ಸೊಪ್ಪು ಇರ್ಬೇಕು. ತಪ್ಪು ಸರ್, ಬೇವಿನ ಸೊಪ್ಪಲ್ಲ ಸರ್, ವಾಟ್ಸಪ್ ಸರ್. ಸರಿಯಾದ ಉತ್ತರನೇ ಹೇಳ್ಬಿಟ್ಟಿರ್ಕಂಡ್ರಲ್ಲ ನೀವು. ಸರಿ, ಇನ್ನೊಂದು ಕೇಳ್ತೀನಿ ಹೇಳಿ ಸ. ಪೊಲೀಸ್ ಸುತ್ತಕ್ಕೆ ಹೋಗ್ತಿರೋ ಕೇಸ್ ಯಾವ್ದು ಸ? ಅದ್ಯಾವ್ದು ಅಂತ ನನಗೆ ಗೊತ್ತಿಲ್ಲಪ್ಪ, ನೀನೇ ಹೇಳ್ಬಿಡು ಅದ್ಯಾವ್ದು. ಸೂಟ್ ಕೇಸ್ ಸ, ಅಷ್ಟು ಗೊತ್ತಿಲ್ವೇನ್ ಸ? ಸರಿ, ಇನ್ನೊಂದು ಕೇಳ್ತೀನಿ ಹೇಳಿ ಸ. ಓದಕ್ ಬರ್ದಿಲ್ಲದ ಬುಕ್ ಯಾವ್ದು ಸ? ಸೂಟ್ ಕೇಸ್. ಸರಿ, ಓದಕ್ ಬರ್ದಿಲ್ಲದ ಬುಕ್ ನನಗೆ ಗೊತ್ತಿಲ್ಲಪ್ಪ, ಅದು ಯಾವ್ದು ನೀನೇ ಹೇಳ್ಬಿಡು. ಅಯ್ಯೋ, ಈ ಪಾಟಿ ಓದಿದೀವಿ ಅಂತೀರಾ, ಅದು ಗೊತ್ತಾಗಲ್ಲ ಸ. ಫೇಸ್ಬುಕ್ ಸ. ಸರಿ, ಇವತ್ತೆಲ್ಲ ಮುಗ್ದೈತೆ. ನಾಳೆ ಐತಿ ನಿಮಗೆ ಗ್ರಾಚಾರ ಬಿಡಿಸ್ತೀನಿ. ಏನ ಇವತ್ತು ನಾನು ಬರ್ತೋಳೆ ಅಂತ ಒಯ್ದಿಲ್ಲ, ನಾಳೆ ಐತಿ ನಿಮಗೆ ಮಾರಿ ಹಬ್ಬ ಅವಾಗ. ಸರಿ, ಹೋಗ್ರಿ, ನಾನು ಮಂತಕ್ಕೆ ಹೋಗ್ತೀನಿ. ಸ್ಕೂಲ್ ಬೀಗ ಹಾಕೊಂಡು ಹೋಗ್ಬೇಕು. ನಡೀರಲ್ಲ. ಅಲ್ಲ ಕಣ ರಾಜ, ಈ ವಯ್ಯ ನಮ್ಮನೇನು ಊಟಕ್ಕಾದ್ರೆ ಬರಲ್ಲ ಅಂತೆ. ಊಟ ಕಂಜೂಸ್ ನನ್ನ ಮಗ ನೋಡು, ಆದ್ರಾಗ್ಲಿ ಅಂತ ಒಂದು ಮಾತನ ಕರಿಯಲ್ಲ ಇವನು. ಮೇಷ್ಟ್ರು ಕಂಜೂಸ್ ಮೇಷ್ಟ್ರು. ಏ ಕರೀದಿದ್ರಿತ್ತು ಬಾಯಿ ಮುಚ್ಕೊಂಡಿರ್ಲ ಸಾಕಿನ. ಸದ್ಯ ಹೋಗ್ತೀನಿ, ಈ ಬೇಗ ಬಿಟ್ಟವರಲ್ಲ, ಹೋಗ್ ಒಂದ್ಸಲ ಆಟ ಆಡೋಣ ಅಂಬಲ್ಲ. ಇವನಿಗೆ ತಿಂಬೋದೇ ಆನಂದ. ನಡೀರ್ ಹೋಗನ್ ಮನೆ ಕಡೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.